ನಮ್ಮ ಜೊತೆ ಡಿ ಕೆ ಸುರೇಶ್ ಅವರಿದ್ದಾರೆ. ಒಟ್ಟು ಗೆಲುವಿನ ಸೂತ್ರಧಾರಿಗಳು ಡಿ ಕೆ ಅಂತ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಏನು ರಣೋತ್ಸಾಹದಲ್ಲಿ ಕೇಕೆ ಹಾಕ್ತಾ ಇದ್ರು. ಏನು ಫಾರ್ಮುಲಾ ವರ್ಕ್ ಆಯಿತು ಅಂತ ಹೇಳ್ತೀರಿ? ಏನಿಲ್ಲ, ಅಭಿವೃದ್ಧಿಯ ಮಂತ್ರ ಜೊತೆಗೆ ಈ ಬಾರಿ ಏನು ಕುಮಾರಸ್ವಾಮಿ ಅವರ ವೈಫಲ್ಯದಿಂದ ರಾಮನಗರದಲ್ಲಿ ಅವರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ವೈಫಲ್ಯ, ನಿಖಿಲ್ ಕುಮಾರಸ್ವಾಮಿ ಅವರು ಸೋಲಿಕ್ಕೆ ಕಾರಣ ಆಯಿತು. ಇಲ್ಲಿ ಕುಮಾರಸ್ವಾಮಿ ಅವರ ವೈಫಲ್ಯ, ಮುಖ್ಯಮಂತ್ರಿಯಾಗಿ ಶಾಸಕರಾಗಿ ಅವರ ವೈಫಲ್ಯ ಇಲ್ಲಿ ಅವರ ಸೋಲಿಗೆ ಕಾರಣ ಆಯಿತು. ಇದೆರಡೂ ಸೋಲಿಗೆ ಅವರ ತಂದೆ ಕಾರಣನೇ ಹೊರತು ಮಗನ ಅಲ್ಲ. ಸೊ ಇದು ಚನ್ನಪಟ್ಟಣ ಚುನಾವಣೆ ಇಡೀ ರಾಜ್ಯ, ಇನ್ಫ್ಯಾಕ್ಟ್ ಇಡೀ ದೇಶದಲ್ಲಿ ಜನ ಬಹಳ ಕುತೂಹಲದಿಂದ ನೋಡ್ತಾ ಇದ್ರು. ಯಾಕಂದ್ರೆ ಮದಗಜಗಳ ನಡುವಿನ ಒಂದು ಬಹುದೊಡ್ಡ ಗುದ್ದಾಟ ಆಗಿತ್ತು. ಈ ಕ್ಷಣದಲ್ಲಿ ಡಿ ಕೆ ಸುರೇಶ್ ಅವರೇ, ಆನ್ ಬಿಹಾಫ್ ಆಫ್ ಡಿ ಕೆ ಶಿವಕುಮಾರ್ ಮತ್ತು ನಿಮ್ಮ ಪರವಾಗಿ ಮಾನ್ಯ ದೇವೇಗೌಡರಿಗೆ ನೀವು ಏನು ಹೇಳೋಕೆ ಬಯಸ್ತೀರಿ? ದೇವೇಗೌಡರ ಹಿರಿಯತನಕ್ಕೆ ನನಗೆ ಗೌರವ ಇದೆ. ಅವ್ರು ಮಾಡ್ತಾ ಇರ್ತಕ್ಕಂಥ ರಾಜಕಾರಣ ಈ ವಯಸ್ಸಿನಲ್ಲಿ ಸರಿನಾ ಇಲ್ಲ ಅನ್ನೋದನ್ನು ಮತ್ತೆ ಅವರು ಚಿಂತನೆ ಮಾಡಬೇಕು. ಅವರು ಕೊನೆವರೆಗೂ ಸಾಯೋವರೆಗೂ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಬಹುಶಃ ಕುಟುಂಬಕ್ಕೋಸ್ಕರ ರಾಜಕಾರಣ ಮಾಡೋದನ್ನು ಜನ ಒಪ್ಪೋದಿಲ್ಲ ಅಂತೇಳಿ ಚನ್ನಪಟ್ಟಣದ ಮತದಾರರು ಸ್ಪಷ್ಟವಾಗಿ ತೀರ್ಮಾನ ಮಾಡಿದ್ದಾರೆ. ಮತ್ತೊಂದು ಬಹಳ ದೊಡ್ಡ ವಿಚಾರ ಇದರಲ್ಲಿ ಕೇಳಿಬಂದಿದ್ದು ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಯಾರ್ದು ಅಂತ, ಅಂದ್ರೆ ಒಕ್ಕಲಿಗ ನಾಯಕ ಯಾರು ಅನ್ನೋದಕ್ಕೂ ಒಂದು ಇದು ಲಿಟ್ಮಸ್ ಟೆಸ್ಟ್ ಇದು ಚನ್ನಪಟ್ಟಣ ಚುನಾವಣೆ, ಅಥವಾ ಈವನ್ ಮೋರ್ ದೆನ್ ದಟ್ ಅನ್ನೋ ಅಂಥದ್ದನ್ನ ಎಲ್ಲರೂ ಕೂಡ ಹೇಳಿದ್ರು. ಸೊ ಆ ವಿಚಾರವಾಗಿ ಏನು ಹೇಳಕ್ ಬಯಸ್ತೀರಿ? ಈಗ ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಪ್ರಾಬಲ್ಯವನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಅಂತ ತಗೊಳ್ಳೋದಾ, ಅಥವಾ ಹೇಗೆ ನೋಡ್ಬೋದು? ಇದು ಒಕ್ಕಲಿಗರ ಮಧ್ಯೆ ನಡೆದಂಥ ಚುನಾವಣೆ ಅಲ್ಲ. ಕಾರಣ ಏನು ಅಂತ ಅಂದರೆ, ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂಥವ್ರು ಎರಡೂ ಪಕ್ಷದಲ್ಲಿ ಒಕ್ಕಲಿಗರೆ. ಸಿ ಪಿ ಯೋಗೇಶ್ವರ್ ಅವರು ಕೂಡ ಒಕ್ಕಲಿಗರೆ, ನಿಖಿಲ್ ಕುಮಾರಸ್ವಾಮಿ ಅವರು ಒಕ್ಕಲಿಗರೆ. ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಒಕ್ಕಲಿಗರು ಅಂತೇಳಿ ಅವ್ರು ಟ್ರಂಪ್ ಕಾರ್ಡ್ನ ಬಳಸುವಂಥ ಪ್ರಯತ್ನ ಮಾಡಿದ್ರೆ ಹೊರತು, ನಾವು ಸ್ಪಷ್ಟವಾಗಿ ಹೇಳಿದ್ವಿ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರೆ, ಸಿ ಪಿ ಯೋಗೇಶ್ವರ್ ಅವರು ಒಕ್ಕಲಿಗರೆ, ನಾನು ಒಕ್ಕಲಿಗನೇ. ಸೊ ನಾವು ಈ ಜಿಲ್ಲೆಯವರು, ಈ ಜಿಲ್ಲೆನಲ್ಲೇ ಹುಟ್ಟಿದ್ದೇವೆ, ಈ ಜಿಲ್ಲೆನಲ್ಲೇ ಸಾಯ್ತೇವೆ. ಬೇರೆಯವರು ನಮ್ಮನ್ನು ಇಲ್ಲೂ ತಾಕಿ ಅಲ್ಲೂ ತಾಕಿ ಅಂತ ಹೇಳಬೇಕು. ಆದರೆ ನಾವು ಕೇಳಲೇ ಹೋಗಲಿ, ನಮ್ಮನ್ನು ಊತಾಕದೆ ಈ ಜಿಲ್ಲೆನಲ್ಲಿ ಸಾಯದೆ ನಾವು ಈ ಜಿಲ್ಲೆನಲ್ಲಿ ನಾವು ಅಭಿವೃದ್ಧಿಗೆ ನಮಗೆ ಮತ ನೀಡಿ ಅಂತ ಹೇಳಿ ಮನವಿ ಮಾಡಿದ್ವಿ. ಡಿ ಕೆ ಶಿ ಸಿಎಂ ಅಂತ ಇಲ್ಲಿ ರಿಸಲ್ಟ್ 25,000 ಲೀಡ್ ರೀಚ್ ಆಗ್ತಿದ್ದಂಗೆ ಕಾರ್ಯಕರ್ತರ ಪಾಳ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಘೋಷ ಮೊಳಗ್ತು. ಸೊ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಗದ್ದುಗೆಗೆ ಹೋಗೋದಕ್ಕೆ ಇದು ರಹದಾರಿ ಮಾಡಿಕೊಡತ್ತಾ? ಇಲ್ಲ, ಅವರಿಗಾಗಲೇ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಈ ಒಂದು ಚುನಾವಣೆ ಪಕ್ಷಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದೆ. ಸೊ ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಿಂದ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಒಂದು ಭಾವನೆ ಇದೆ. ಸೊ ಈಗ ಮತ್ತೊಮ್ಮೆ ಡಿಮಾಂಡ್ ಭುಗಿಲೇಳತ್ತಾ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮೂರು ಕ್ಷೇತ್ರಗಳ ಗೆಲುವಿನ ಹಿನ್ನೆಲೆ? ಬಿಕಾಸ್ ಸ್ವಲ್ಪ ಈ ಮೂರು ಗೆದ್ದು ಬಿಡ್ತಾರೆ ಅಂತ ಏನೂ ಇರಲಿಲ್ಲ. ಎಕ್ಸಿಟ್ ಪೋಲ್ ನೀವು ಗಮನಿಸಿದ್ರೆ ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಬಗ್ಗೆ ನಿಮಗೆ ಅದು ವ್ಯತಿರಿಕ್ತವಾಗಿತ್ತು. ಆದರೆ ನೀವು ಗೆದ್ದಿದ್ದೀರಾ ಈಗ. ಹಾಗಾಗಿ ಮುಖ್ಯಮಂತ್ರಿ ಹುದ್ದೆ ಬೇಕು ಅನ್ನೋ ಕೂಗು ಇನ್ನಷ್ಟು ಪ್ರಬಲ ಆಗುತ್ತಾ? ಆ ಥರ ಏನಿಲ್ಲ. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇದ್ರೆ ತಾನೇ ಅದನ್ನು ಪ್ರಶ್ನೆ ಬರೋದು. ಮುಖ್ಯಮಂತ್ರಿ ಹುದ್ದೆ ಖಾಲಿ ಆದಾಗ ಈ ವಿಚಾರಗಳು ಚರ್ಚೆಗೆ ಬರುತ್ತೆ ಹೊರತು ಈಗ ನಮ್ಮ ಮುಖ್ಯಮಂತ್ರಿಗಳಾಗಿ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಮೂಡ ಹಗರಣ ಇರಬಹುದು, ವಾಲ್ಮೀಕಿ ಹಗರಣ ಇರಬಹುದು, ಅಥವಾ ಇನ್ನೂ ಅನೇಕ ಭ್ರಷ್ಟಾಚಾರದ ವಿಚಾರಗಳಿರಬಹುದು, ಸಿದ್ದರಾಮಯ್ಯನವರಿಗೆ ಪದೇ ಪದೇ ಮುಖಭಂಗ ಆಗ್ತಾ ಇದೆ ಅಂತ. ಈ ವಿಚಾರದಲ್ಲಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯ ಕೂಗು ಪ್ರಬಲ ಆಗ್ಬಹುದಾ? ಈಗೇನು ಮುಖಭಂಗ ವಿಚಾರ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ, ವಾಲ್ಮೀಕಿ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, ಇದಕ್ಕೆ ಜನ ಮೂರು ಭಾಗದಲ್ಲಿ, ಒಂದು ಕಲ್ಯಾಣ ಕರ್ನಾಟಕದಲ್ಲಿ, ಮತ್ತೊಂದು ಮಧ್ಯ ಕರ್ನಾಟಕದಲ್ಲಿ, ಇನ್ನೊಂದು ಹಳೆ ಮೈಸೂರು ಭಾಗದಲ್ಲಿ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಸುಳ್ಳು ಆರೋಪಗಳನ್ನು ಮಾಡಬೇಡಿ, ಸುಳ್ಳು ಆರೋಪಗಳು ಇದನ್ನು ಮಾಡೋದ್ರಿಂದ, ಅಪಪ್ರಚಾರವನ್ನು ಮಾಡೋದ್ರಿಂದ ಈ ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ. ಸೊ ಕ್ರೆಡಿಟ್ಸ್ ನೀವು ಸಿದ್ದರಾಮಯ್ಯನವ್ರಿಗೆ ಕೊಡ್ತೀರಾ ಹಾಗಾದ್ರೆ, ಈ ಮೂರು ಚುನಾವಣೆಗಳ ಕ್ರೆಡಿಟ್ಸ್ನ? ಈ ಚುನಾವಣೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಡೆದಿದೆ. ಈ ನಾಯಕತ್ವ ಕಾಂಗ್ರೆಸ್ ಪಕ್ಷಕ್ಕೆ ತಂದಂಥ ಗೆಲುವು, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿದಂಥ ಗೆಲುವು ಇದು. ಓಕೆ ಸರ್, ಕೊನೆಯದಾಗಿ
HDK ವರ್ಸಸ್ DKಶಿ ಇಡೀ ಚುನಾವಣೆಯಲ್ಲಿ ಅದರ ಅಂತರಾಳದಲ್ಲಿ ಇದ್ದಿದ್ದ ಬಹುದೊಡ್ಡ ಒಂದು ನೆರೆಟಿವ್ ಏನು ಅಂದರೆ DKಶಿನ HDKನ ಅಂತ. ಇದು ಹಲವು ವಿಚಾರಗಳಲ್ಲಿ, ಅದು ರಾಜಕೀಯ ಇರ್ಬೋದು, ಒಕ್ಕಲಿಗರ ಪ್ರಾಬಲ್ಯ ಇರ್ಬೋದು, ಒಟ್ಟು ಹಲವು ವಿಚಾರಗಳನ್ನು ಇದು ಪ್ರತಿನಿಧಿಸುತ್ತೆ. ಸೊ ಈಗ DK ಶಿವಕುಮಾರ್ ಅವರು ಒಂದು ಕೈ ಮೇಲಾಗಿದ್ದಾರೆ HDK ವಿರುದ್ಧ. ಹೇಗೆ ಹೋಗುತ್ತೆ ಈ ರಾಜಕೀಯ ಜಿದ್ದಾಜಿದ್ದಿ, ಮುಂದೆ ಹೇಗೆ ಹೋಗುತ್ತೆ ಅಂತ ಅನ್ಸುತ್ತೆ? ಇಲ್ಲಿ ರಾಜಕೀಯ ಜಿದ್ದಾಜಿದ್ದಿ ಇಲ್ಲ. ಈ ಚುನಾವಣೆ ನಡೆದಿರ್ತಕ್ಕಂಥದ್ದು DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದರು, ಈ ಸೋಲು ನಂದೇ, ಈ ಗೆಲುವು ನಂದೇ ಅಂತ ಹೇಳಿ. ಕಾರಣ ಏನು ಅಂತ ಅಂದರೆ, ಈ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ, ಈ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ, ಈ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ, ನನಗೆ ಒಂದು ಅವಕಾಶ ಮಾಡಿಕೊಡಿ ಈ ತಾಲೂಕಿನ ಋಣವನ್ನು, ಈ ಜಿಲ್ಲೆಯ ಋಣವನ್ನು ತೀರಿಸಲಿಕ್ಕೆ ಅಂಥೇಳಿ. DK ಶಿವಕುಮಾರ್ ಅವ್ರಿಗೆ ಜವಾಬ್ದಾರಿ ಹೆಚ್ಚಿದೆ. ಈ ಋಣವನ್ನು ತೀರಿಸುವಂಥ ಕೆಲಸ ಅವರ ನಾಯಕತ್ವದಲ್ಲಿ ಈ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸೋದೇ ನಮ್ಮ ಗುರಿ. ಇಲ್ಲಿ DK HDK ಅಂತಕ್ಕಂಥ ಪ್ರಶ್ನೆ ಇಲ್ಲ. ಈಗಿರ್ತಕ್ಕಂಥದ್ದು ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು DKಗೆ ಜವಾಬ್ದಾರಿ ಹೆಚ್ಚಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಕೊನೆಯದಾಗಿ ಸರ್, ನಿಖಿಲ್ ಕುಮಾರಸ್ವಾಮಿಗೆ ಮತ್ತು HDK ಅವರಿಗೆ ನೇರವಾಗಿ ಏನು ಹೇಳೋದಕ್ಕೆ ಬಯಸಿದ್ರೆ? ಸಾಕಷ್ಟು ಆರೋಪ ಪ್ರತ್ಯಾರೋಪ ಕೇಳಿದ್ರಿ ಚುನಾವಣೆಯಲ್ಲಿ. ನಾನೇನು ಅವ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ಈ ಸೋಲು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಲ್ಲ, ಈ ಸೋಲು ಕುಮಾರಸ್ವಾಮಿ ಅವರು. ಯಾಕೆ ಅಂತಂದರೆ ಕುಮಾರಸ್ವಾಮಿ ಅವರ ವೈಫಲ್ಯ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸೋಲಿಗೆ ಕಾರಣ ಆಗಿದೆ. ಅದನ್ನು ಅವರು ಹೊಣೆಯನ್ನು ಹೊರಬೇಕು. ಧನ್ಯವಾದಗಳು. ಇದು DK ಸುರೇಶ್ ಅವರ ಮಾತಾಗಿತ್ತು. ಒಟ್ಟಿನಲ್ಲಿ ಅವರು ಯಾವುದೇ ಹೆಜ್ಜೆ ಹಿಂದಿಡುವಂಥ ಪ್ರಶ್ನೆನೇ ಇಲ್ಲ. ಬದಲಾಗಿ ನಮ್ಮ ಜೊತೆ DK ಸುರೇಶ್ ಅವರಿದ್ದಾರೆ. ಒಟ್ಟು ಗೆಲುವಿನ ಸೂತ್ರಧಾರಿಗಳು DK ಅಂತ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಏನು ರಣೋತ್ಸಾಹದಲ್ಲಿ ಕೇಕೆ ಹಾಕ್ತಾ ಇದ್ರು. ಏನು ಫಾರ್ಮುಲಾ ವರ್ಕ್ ಆಯಿತು ಅಂತ ಹೇಳ್ತೀರಿ? ಏನಿಲ್ಲ, ಅಭಿವೃದ್ಧಿಯ ಮಂತ್ರ ಜೊತೆಗೆ ಈ ಬಾರಿ ಏನು ಕುಮಾರಸ್ವಾಮಿಯವರ ವೈಫಲ್ಯದಿಂದ ರಾಮನಗರದಲ್ಲಿ ಅವರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿಯವರ ವೈಫಲ್ಯ ನಿಖಿಲ್ ಕುಮಾರಸ್ವಾಮಿಯವರು ಸೋಲಿಕ್ಕೆ ಕಾರಣ ಆಯಿತು. ಇಲ್ಲಿ ಕುಮಾರಸ್ವಾಮಿಯವರ ವೈಫಲ್ಯ, ಮುಖ್ಯಮಂತ್ರಿಯಾಗಿ ಶಾಸಕರಾಗಿ ಅವರ ವೈಫಲ್ಯ ಇಲ್ಲಿ ಅವರ ಸೋಲಿಗೆ ಕಾರಣ ಆಯಿತು. ಇದೆರಡೂ ಸೋಲಿಗೆ ಅವರ ತಂದೆ ಕಾರಣನೇ ಹೊರತು ಮಗನ ಅಲ್ಲ. ಸೊ ಇದು ಚನ್ನಪಟ್ಟಣ ಚುನಾವಣೆ ಇಡೀ ರಾಜ್ಯ, ಇನ್ಫ್ಯಾಕ್ಟ್ ಇಡೀ ದೇಶದಲ್ಲಿ ಜನ ಬಹಳ ಕುತೂಹಲದಿಂದ ನೋಡ್ತಾ ಇದ್ರು. ಯಾಕಂದ್ರೆ ಮದಗಜಗಳ ನಡುವಿನ ಒಂದು ಬಹುದೊಡ್ಡ ಗುದ್ದಾಟ ಆಗಿತ್ತು. ಈ ಕ್ಷಣದಲ್ಲಿ DK ಸುರೇಶ್ ಅವರೇ, ಆನ್ ಬಿಹಾಫ್ ಆಫ್ DK ಶಿವಕುಮಾರ್ ಮತ್ತು ನಿಮ್ಮ ಪರವಾಗಿ ಮಾನ್ಯ ದೇವೇಗೌಡರಿಗೆ ನೀವು ಏನು ಹೇಳೋಕೆ ಬಯಸ್ತೀರಿ? ದೇವೇಗೌಡರ ಹಿರಿಯತನಕ್ಕೆ ನನಗೆ ಗೌರವ ಇದೆ. ಅವ್ರು ಮಾಡ್ತಾ ಇರ್ತಕ್ಕಂಥ ರಾಜಕಾರಣ ಈ ವಯಸ್ಸಿನಲ್ಲಿ ಸರಿನಾ ಇಲ್ಲ ಅನ್ನೋದನ್ನು ಮತ್ತೆ ಅವರು ಚಿಂತನೆ ಮಾಡಬೇಕು. ಅವರು ಕೊನೆವರೆಗೂ ಸಾಯೋವರೆಗೂ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಬಹುಶಃ ಕುಟುಂಬಕ್ಕೋಸ್ಕರ ರಾಜಕಾರಣ ಮಾಡೋದನ್ನು ಜನ ಒಪ್ಪೋದಿಲ್ಲ ಅಂತೇಳಿ ಚನ್ನಪಟ್ಟಣದ ಮತದಾರರು ಸ್ಪಷ್ಟವಾಗಿ ತೀರ್ಮಾನ ಮಾಡಿದ್ದಾರೆ. ಮತ್ತೊಂದು ಬಹಳ ದೊಡ್ಡ ವಿಚಾರ ಇದರಲ್ಲಿ ಕೇಳಿಬಂದಿದ್ದು ಅಂದರೆ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಯಾರ್ದು ಅಂತ, ಅಂದರೆ ಒಕ್ಕಲಿಗ ನಾಯಕ ಯಾರು ಅನ್ನೋದಕ್ಕೂ ಒಂದು ಇದು ಲಿಟ್ಮಸ್ ಟೆಸ್ಟ್ ಇದು ಚನ್ನಪಟ್ಟಣ ಚುನಾವಣೆ, ಅಥವಾ ಈವನ್ ಮೋರ್ ದೆನ್ ದಟ್ ಅನ್ನೋ ಅಂಥದ್ದನ್ನು ಎಲ್ಲರೂ ಕೂಡ ಹೇಳಿದ್ರು. ಸೊ ಆ ವಿಚಾರವಾಗಿ ಏನು ಹೇಳೋಕೆ ಬಯಸ್ತೀರಿ? ಈಗ DK ಸುರೇಶ್ ಅವರು, DK ಶಿವಕುಮಾರ್ ಅವರು ಒಕ್ಕಲಿಗ ಪ್ರಾಬಲ್ಯವನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಅಂತ ತಗೊಳ್ಳೋದಾ, ಅಥವಾ ಹೇಗೆ ನೋಡ್ಬೋದು? ಇದು ಒಕ್ಕಲಿಗರ ಮಧ್ಯೆ ನಡೆದಂಥ ಚುನಾವಣೆ ಅಲ್ಲ. ಕಾರಣ ಏನು ಅಂತ ಅಂದರೆ, ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂಥವ್ರು ಎರಡೂ ಪಕ್ಷದಲ್ಲಿ ಒಕ್ಕಲಿಗರೆ. CP ಯೋಗೇಶ್ವರ್ ಅವರು ಕೂಡ ಒಕ್ಕಲಿಗರೆ, ನಿಖಿಲ್ ಕುಮಾರಸ್ವಾಮಿ ಅವರು ಒಕ್ಕಲಿಗರೆ. ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಒಕ್ಕಲಿಗರು ಅಂತೇಳಿ ಅವ್ರು ಟ್ರಂಪ್ ಕಾರ್ಡ್ನ ಬಳಸುವಂಥ ಪ್ರಯತ್ನ ಮಾಡಿದ್ರೆ ಹೊರತು, ನಾವು ಸ್ಪಷ್ಟವಾಗಿ ಹೇಳಿದ್ವಿ DK ಶಿವಕುಮಾರ್ ಅವರು ಒಕ್ಕಲಿಗರೆ, CP ಯೋಗೇಶ್ವರ್ ಅವರು ಒಕ್ಕಲಿಗರೆ, ನಾನು ಒಕ್ಕಲಿಗನೇ. ಸೊ ನಾವು ಈ ಜಿಲ್ಲೆಯವರು, ಈ ಜಿಲ್ಲೆನಲ್ಲೇ ಹುಟ್ಟಿದ್ದೇವೆ, ಈ ಜಿಲ್ಲೆನಲ್ಲೇ ಸಾಯ್ತೇವೆ. ಬೇರೆಯವರು ನಮ್ಮನ್ನು ಇಲ್ಲೂ ತಾಕಿ ಅಲ್ಲೂ ತಾಕಿ ಅಂತ ಹೇಳಬೇಕು. ಆದರೆ ನಾವು ಕೇಳಲೇ ಹೋಗಲಿ, ನಮ್ಮನ್ನು ಊತಾಕದೆ ಈ ಜಿಲ್ಲೆನಲ್ಲಿ ಸಾಯದೆ ನಾವು ಈ ಜಿಲ್ಲೆನಲ್ಲಿ ನಾವು ಅಭಿವೃದ್ಧಿಗೆ ನಮಗೆ ಮತ ನೀಡಿ ಅಂತ ಹೇಳಿ ಮನವಿ ಮಾಡಿದ್ವಿ. DKಶಿ CM ಅಂತ ಇಲ್ಲಿ ರಿಸಲ್ಟು 25,000 ಲೀಡ್ ರೀಚ್ ಆಗ್ತಿದ್ದಂಗೆ ಕಾರ್ಯಕರ್ತರ ಪಾಳ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಘೋಷ ಮೊಳಗ್ತು. ಸೊ ನೆಕ್ಸ್ಟ್ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಗದ್ದುಗೆಗೆ ಹೋಗೋದಕ್ಕೆ ಇದು ರಹದಾರಿ ಮಾಡಿಕೊಡತ್ತಾ? ಇಲ್ಲ, ಅವರಿಗಾಗಲೇ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಈ ಒಂದು ಚುನಾವಣೆ ಪಕ್ಷಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದೆ. ಸೊ ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಿಂದ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಒಂದು ಭಾವನೆ ಇದೆ.
ಸೊ ಈಗ ಮತ್ತೊಮ್ಮೆ ಡಿಮಾಂಡ್ ಭುಗಿಲೇಳತ್ತಾ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮೂರು ಕ್ಷೇತ್ರಗಳ ಗೆಲುವಿನ ಹಿನ್ನೆಲೆ, ಬಿಕಾಸ್ ಸ್ವಲ್ಪ ಈ ಮೂರು ಗೆದ್ದು ಬಿಡ್ತಾರೆ ಅಂತ ಏನೂ ಇರಲಿಲ್ಲ. ಎಕ್ಸಿಟ್ ಪೋಲ್ ನೀವು ಗಮನಿಸಿದ್ರೆ ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಬಗ್ಗೆ ನಿಮಗೆ ಅದು ವ್ಯತಿರಿಕ್ತವಾಗಿತ್ತು, ಆದರೆ ನೀವು ಗೆದ್ದಿದ್ದೀರಾ ಈಗ. ಹಾಗಾಗಿ ಮುಖ್ಯಮಂತ್ರಿ ಹುದ್ದೆ ಬೇಕು ಅನ್ನೋ ಕೂಗು ಇನ್ನಷ್ಟು ಪ್ರಬಲ ಆಗುತ್ತಾ? ಆ ಥರ ಏನಿಲ್ಲ. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇದ್ರೆ ತಾನೇ ಅದನ್ನು ಪ್ರಶ್ನೆ ಬರೋದು. ಮುಖ್ಯಮಂತ್ರಿ ಹುದ್ದೆ ಖಾಲಿ ಆದಾಗ ಈ ವಿಚಾರಗಳು ಚರ್ಚೆಗೆ ಬರುತ್ತೆ ಹೊರತು ಈಗ ನಮ್ಮ ಮುಖ್ಯಮಂತ್ರಿಗಳಾಗಿ ಯಾಕೆ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ ಅಂತಂದ್ರೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಮೂಡ ಹಗರಣ ಇರಬಹುದು, ವಾಲ್ಮೀಕಿ ಹಗರಣ ಇರಬಹುದು, ಅಥವಾ ಇನ್ನೂ ಅನೇಕ ಭ್ರಷ್ಟಾಚಾರದ ವಿಚಾರಗಳಿರಬಹುದು, ಸಿದ್ದರಾಮಯ್ಯನವರಿಗೆ ಪದೇ ಪದೇ ಮುಖಭಂಗ ಆಗ್ತಾ ಇದೆ ಅಂತ. ಈ ವಿಚಾರದಲ್ಲಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯ ಕೂಗು ಪ್ರಬಲ ಆಗ್ಬೋದಾ? ಈಗೇನು ಮುಖಭಂಗ ವಿಚಾರ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ, ವಾಲ್ಮೀಕಿ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, ಇದಕ್ಕೆ ಜನ ಮೂರು ಭಾಗದಲ್ಲಿ, ಒಂದು ಕಲ್ಯಾಣ ಕರ್ನಾಟಕದಲ್ಲಿ, ಮತ್ತೊಂದು ಮಧ್ಯ ಕರ್ನಾಟಕದಲ್ಲಿ, ಇನ್ನೊಂದು ಹಳೆ ಮೈಸೂರು ಭಾಗದಲ್ಲಿ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಸುಳ್ಳು ಆರೋಪಗಳನ್ನು ಮಾಡಬೇಡಿ, ಸುಳ್ಳು ಆರೋಪಗಳು ಇದನ್ನು ಮಾಡೋದ್ರಿಂದ, ಅಪಪ್ರಚಾರವನ್ನು ಮಾಡೋದ್ರಿಂದ ಈ ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ. ಸೊ ಕ್ರೆಡಿಟ್ಸ್ ನೀವು ಸಿದ್ದರಾಮಯ್ಯನವ್ರಿಗೆ ಕೊಡ್ತೀರಾ ಹಾಗಾದ್ರೆ ಈ ಮೂರು ಚುನಾವಣೆಗಳ ಕ್ರೆಡಿಟ್ಸ್ನ? ಈ ಚುನಾವಣೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಡೆದಿದೆ. ಈ ನಾಯಕತ್ವ ಕಾಂಗ್ರೆಸ್ ಪಕ್ಷಕ್ಕೆ ತಂದಂಥ ಗೆಲುವು, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿದಂಥ ಗೆಲುವು ಇದು. ಓಕೆ ಸರ್, ಕೊನೆಯದಾಗಿ HDK ವರ್ಸಸ್ DKಶ ಇಡೀ ಚುನಾವಣೆಯಲ್ಲಿ ಅದರ ಅಂತರಾಳದಲ್ಲಿ ಇದ್ದಿದ್ದ ಬಹುದೊಡ್ಡ ಒಂದು ನೆರೆಟಿವ್ ಏನು ಅಂದರೆ DKಶಿನ HDKನ ಅಂತ. ಇದು ಹಲವು ವಿಚಾರಗಳಲ್ಲಿ, ಅದು ರಾಜಕೀಯ ಇರ್ಬೋದು, ಒಕ್ಕಲಿಗರ ಪ್ರಾಬಲ್ಯ ಇರ್ಬೋದು, ಒಟ್ಟು ಹಲವು ವಿಚಾರಗಳನ್ನು ಇದು ಪ್ರತಿನಿಧಿಸುತ್ತೆ. ಸೊ ಈಗ DK ಶಿವಕುಮಾರ್ ಅವರು ಒಂದು ಕೈ ಮೇಲಾಗಿದ್ದಾರೆ HDK ವಿರುದ್ಧ. ಹೇಗೆ ಹೋಗುತ್ತೆ ಈ ರಾಜಕೀಯ ಜಿದ್ದಾಜಿದ್ದಿ, ಮುಂದೆ ಹೇಗೆ ಹೋಗುತ್ತೆ ಅಂತ ಅನ್ಸುತ್ತೆ? ಇಲ್ಲಿ ರಾಜಕೀಯ ಜಿದ್ದಾಜಿದ್ದಿ ಇಲ್ಲ. ಈ ಚುನಾವಣೆ ನಡೆದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದರು, ಈ ಸೋಲು ನಂದೇ, ಈ ಗೆಲುವು ನಂದೇ ಅಂತ ಹೇಳಿ. ಕಾರಣ ಏನು ಅಂತ ಅಂದರೆ, ಈ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ, ಈ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ, ಈ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ, ನನಗೆ ಒಂದು ಅವಕಾಶ ಮಾಡಿಕೊಡಿ ಈ ತಾಲೂಕಿನ ಋಣವನ್ನು, ಈ ಜಿಲ್ಲೆಯ ಋಣವನ್ನು ತೀರಿಸಲಿಕ್ಕೆ ಅಂಥೇಳಿ. ಡಿ ಕೆ ಶಿವಕುಮಾರ್ ಅವರಿಗೆ ಜವಾಬ್ದಾರಿ ಹೆಚ್ಚಿದೆ. ಈ ಋಣವನ್ನು ತೀರಿಸುವಂಥ ಕೆಲಸ ಅವರ ನಾಯಕತ್ವದಲ್ಲಿ ಈ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸೋದೇ ನಮ್ಮ ಗುರಿ. ಇಲ್ಲಿ DK HDK ಅಂತಕ್ಕಂಥ ಪ್ರಶ್ನೆ ಇಲ್ಲ. ಈಗಿರ್ತಕ್ಕಂಥದ್ದು ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು DKಗೆ ಜವಾಬ್ದಾರಿ ಹೆಚ್ಚಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಕಡೆಯದಾಗಿ ಸರ್, ನಿಖಿಲ್ ಕುಮಾರಸ್ವಾಮಿಗೆ ಮತ್ತು HDK ಅವರಿಗೆ ನೇರವಾಗಿ ಏನು ಹೇಳೋದಕ್ಕೆ ಬಯಸಿದ್ರೆ? ಸಾಕಷ್ಟು ಆರೋಪ ಪ್ರತ್ಯಾರೋಪ ಕೇಳಿದ್ರಿ ಚುನಾವಣೆಯಲ್ಲಿ. ನಾನೇನು ಅವ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ಈ ಸೋಲು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಲ್ಲ, ಈ ಸೋಲು ಕುಮಾರಸ್ವಾಮಿ ಅವರು. ಯಾಕೆ ಅಂತಂದರೆ, ಕುಮಾರಸ್ವಾಮಿ ಅವರ ವೈಫಲ್ಯ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸೋಲಿಗೆ ಕಾರಣ ಆಗಿದೆ. ಅದನ್ನು ಅವರು ಹೊಣೆಯನ್ನು ಹೊರಬೇಕು. ಧನ್ಯವಾದಗಳು. ಇದು ಡಿ ಕೆ ಸುರೇಶ್ ಅವರ ಮಾತಾಗಿತ್ತು. ಒಟ್ಟಿನಲ್ಲಿ ಅವರು ಯಾವುದೇ ಹೆಜ್ಜೆ ಹಿಂದಿಡುವಂಥ ಪ್ರಶ್ನೆನೇ ಇಲ್ಲ. ಬದಲಾಗಿ ಈ ಸೋಲು, ಕುಮಾರಸ್ವಾಮಿ ಅವರ ಸೋಲು ನಮ್ಮ ಗೆಲುವು, ಅಭಿವೃದ್ಧಿಗೆ ಸಿಕ್ಕಿರ್ತಕ್ಕಂಥ ಗೆಲುವು ಅನ್ನೋದನ್ನು ಬಹಳ ಸ್ಪಷ್ಟವಾದಂಥ ಮಾತುಗಳಲ್ಲಿ ಹೇಳಿದರು. ಅಷ್ಟೆಲ್ಲ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹುದ್ದೆಯ ಹಾದಿ ಸುಗಮವಾಯಿತು ಅನ್ನೋದನ್ನು ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಒಪ್ಕೊಳ್ತಾ ಇದ್ದಾರೆ ಅಂತ. ಎನಿವೆ, ವಿಡಿಯೋ ಜರ್ನಲಿಸ್ಟ್ ರಾಕೇಶ್ ಗುಳೇಜ್ ಜೊತೆ ಶ್ರೀಲಕ್ಷ್ಮಿ, ರಿಪಬ್ಲಿಕ್ ಟಿವಿಗೆ ಈ ಸೋಲು, ಕುಮಾರಸ್ವಾಮಿ ಅವರ ಸೋಲು ನಮ್ಮ ಗೆಲುವು, ಅಭಿವೃದ್ಧಿಗೆ ಸಿಕ್ಕಿರ್ತಕ್ಕಂಥ ಗೆಲುವು ಅನ್ನೋದನ್ನು ಬಹಳ ಸ್ಪಷ್ಟವಾದಂಥ ಮಾತುಗಳಲ್ಲಿ ಹೇಳಿದರು. ಅಷ್ಟೆಲ್ಲ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹುದ್ದೆಯ ಹಾದಿ ಸುಗಮವಾಯಿತು ಅನ್ನೋದನ್ನು ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಒಪ್ಕೊಳ್ತಾ ಇದ್ದಾರೆ ಅಂತ. ಎನಿವೆ, ವಿಡಿಯೋ ಜರ್ನಲಿಸ್ಟ್ ರಾಕೇಶ್ ಗುಳೇಜ್ ಜೊತೆ ಶ್ರೀಲಕ್ಷ್ಮಿ, ರಿಪಬ್ಲಿಕ್ ಟಿವಿ.